ಜಿಲ್ಲೆಯ ಶಹಾಪುರ ತಾಲೂಕಿನ ಚೆನ್ನೂರು ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳ ನೂತನ ಗೋಪುರ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗುರುವಾರದಂದು ಬೆಳಗಿನ ಜಾವ 7:30 ಶುಭ ಮುಹೂರ್ತದಲ್ಲಿ ಕುಂಭ ಕಳಸ ಭವ್ಯ ಮೆರವಣಿಗೆ ನಡೆಯಿತು. ಇನ್ನು ಮಹಾಗಂಗಾ ಸ್ಥಳ ಕಾರ್ಯಕ್ರಮ ಚೆನ್ನೂರು ಕೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಭಕ್ತರ ಸಮೂಹದಲ್ಲಿ ನೆರವೇರಿತು. ಇನ್ನು ಶ್ರೀ ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಗಳ ನೂತನ ಗೋಪುರ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನೆರವೇರಿತು. ಇನ್ನು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಶಾಬ್ರಾ ಡಾ ವಿಶ್ವಾರಾಧ್ಯ ಶಿವಾಚಾರ್ಯರು, ಬ್ರಹಾನ್ ಮಠ ಮಾಗಣಗೇರಿ ಶಿವಾಚಾರ್ಯರು ಮತ್ತು ಸುಗೂರೇಶ್ವರ ಶಿವಾಚಾರ್ಯ ನಗುನೂರು ವಹಿಸಿದ್ದರು. ಗುರುಸ್ವಾಮಿ ರೇವಣಸಿದ್ದೇಶ್ವರ ಚೆನ್ನೂರು ಮಠದ ಅರ್ಚಕರು ಮತ್ತು ಊರಿನ ಸದ್ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತಿ ಪರವಶರಾದರು. ಆರಾಧನೆ ಕಾರ್ಯಕ್ರಮ ಮಾಡಬೇಕಂದ್ರೆ ಈ ಊರಿಗೆ ಬಹಳಷ್ಟು ಸಹಾಯ ಮಾಡಿದಂಥ, ಈ ಊರಲ್ಲಿ ಬಹಳಷ್ಟು ಮಿರಾಕಲ್ ಮಾಡಿದಂಥ, ಈ ಊರಲ್ಲಿ ಬಹಳಷ್ಟು ಚಮತ್ಕಾರ ಮಾಡಿದಂಥ, ಈ ಊರಿನ ಎಲ್ಲ 7 ಬೆಳೆಗಳಿಗೆ ಮೂಲ ವಸ್ತುವಾದಂಥ ಈ ಮಹಾಶರಣರಲ್ಲಿ ಏನು ನಾವು ಇಷ್ಟು ಭಕ್ತಿ ಪ್ರವೇಶವಾಗಿ ಕಾರ್ಯಕ್ರಮ ಮಾಡ್ತೀವಿ. ಇವರು ಮೂಲತಃ ಕುದುರೆ ಸಾಲುವಡಿಗೆಯಲ್ಲಿ ಜನನ ಆದರೂ ಕೂಡ ಈ ಊರಿನ ಸದ್ಭಕ್ತರ ಮನಸ್ಸಿಗೆ, ಮುಕ್ತ ಮನಸ್ಸಿಗೆ ಒಲಿದು ಈ ಊರಿನಲ್ಲಿ ಬಂದು ನೆಲೆ ನಿಂತು ಈ ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದನ ನೀಡುತ್ತಾ ಇಲ್ಲಿ ಭಾಳಷ್ಟು ಏನು ಉದಾಹರಣೆ ಹೇಳ್ಬೇಕಂದ್ರೆ ಅಸಾಧ್ಯಂ ಸಾಧಕ ಯಾವುದು ಆಗಲ್ಲ ಅಂಥ ಕೆಲಸವನ್ನು ಈ ಶರಣರು ಮಾಡ್ತಿರೋರು. ಇನ್ನೂ ಕೂಡ ಅವ್ರ ಲಿಂಗೈಕ್ಯಾಗಿ 63 ವರ್ಷ ಆದರೂ ಕೂಡ ಅವರು ಜೀವಂತವಾಗಿ ಸಮಾಜದಲ್ಲಿ ಇನ್ನೂ ಅದರ ಅನ್ನೋದಕ್ಕೆ ನಿದರ್ಶನಗಳು ಭಾಳ ಅದಾವ. ಯಾಕಂದ್ರೆ ಎಷ್ಟೋ ಮಂದಿ ಇಲ್ಲಿ ಮಕ್ಕಳಾಗದೇ ಇರೋರು ಈ ಗದ್ದಿಗೆ ಬಂದು ನಮಸ್ಕಾರ ಮಾಡೋದು ಎಷ್ಟೋ ಮಂದಿ ಮಕ್ಕಳಾದವ್ರು ಅದರ, ರೋಗವಿದ್ದರೆ ಎಷ್ಟೋ ಮಂದಿ ಈ ಗದ್ದಿಗೆ ಬಂದು ನಮಸ್ಕಾರ ಮಾಡಿ ರೋಗ ಕಳ್ಕೊಂಡಾರ. ಎಷ್ಟೋ ಮಂದಿ ಮಠದಲ್ಲಿ ಪ್ರಸಾದ ಮಾಡಿದವರು ಪ್ರಸಾದವನ್ನು ತಗೊಂಡು ರೋಗ ಕಳ್ಕೊಂಡದಾರ. ಸಕಾಲಕ್ಕೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಏನು ಕೇಳಿದ್ದನ್ನು ಬೇಡಿದ್ದನ್ನು ಕೊಡೋಂಥ ಕಾಮಧೇನು ಇದ್ದಂಗೆ ಈ ಕರ್ತೃ ಗದ್ದಿಗೆಯನ್ನು ಕೆಲಸ ಮಾಡ್ತದ. ಈ ಇಲ್ಲಿನ ಸದ್ಭಕ್ತರು ಎಲ್ಲ ಸಹಾಯ ಮಾಡಿ ಈಗೇನು ಉದ್ದೇಶ ನೂತನ ಗೋಪುರ ಲೋಕಾರ್ಪಣೆ ಸಲಿಂದ ಇದು ಭಾಳ ಸಂಕಲ್ಪ ಇತ್ತು ನಮ್ದೆಲ್ಲ. ಎಲ್ಲ ಸದ್ಭಕ್ತರು, ಊರಿನ ಸುತ್ತಮುತ್ತಲಿನ ಸದ್ಭಕ್ತರೆಲ್ಲ ಸೇರಿ ಈ ಒಂದು ಗೋಪುರ ನಿರ್ಮಾಣ ಮಾಡಿ ಇಂದು ಗೋಪುರ ಲೋಕಾರ್ಪಣೆ ಆಗ್ತದೆ. ಮಾಗಣಗೇರಿ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಅಮೃತಹಸ್ತದಿಂದ ಮತ್ತು ಇನ್ನೂರ ಸ್ವಾಮಿಗಳಾದ ನಗನೂರಿನ ಸಡಸ್ಥಲಬೊಮ್ಮ ಶ್ರೀ ಸುಗೂರೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಕಡೆಯಿಂದ ಮತ್ತು ಊರಿನ ಎಲ್ಲ ಸದ್ಭಕ್ತರ ಕಡೆಯಿಂದ ಹರಗುರು ಚರಮೂರ್ತಿಗಳಿಂದ ಈ ಗೋಪುರವನ್ನು ಲೋಕಾರ್ಪಣೆ ಆಗ್ತದೆ ಮತ್ತು ಕಳಸಾರೋಹಣ ಆಗ್ತದೆ. ನಾಳೆ ದಿವಸ ಅಂದರೆ ಶುಕ್ರವಾರ 63ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ಆಗ್ತದೆ. ವರ್ಷ ಹೆಂಗೆ ನಡೀತದೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದಂಥ ಸದ್ಭಕ್ತರ ಸಹಾಯ ಬಹಳ ದೊಡ್ಡದು. ಈ ಸದ್ಭಕ್ತರು ಎಲ್ಲರೂ ನಿಂತು ಈ ಕಾರ್ಯಕ್ರಮ ನಿಯೋಜನೆ ಮಾಡಬೇಕಾದ್ರೆ ಭಾಳ ಅಷ್ಟು ಸರಳಲ್ಲ, ಅಷ್ಟೆಲ್ಲ ಈ ಕಾರ್ಯಕ್ರಮ ಈ ಸದ್ಭಕ್ತರು ಸೇರಿ ಮಾಡ್ಕೊಂಡಾರ. ಎಲ್ಲರೂ ಸೇರಿ ಸಹಾಯ ಮಾಡೋಕ್ಕೆ ಇಷ್ಟೆಲ್ಲ ಆಗಿದೆ. ಈ ಶರಣರನ್ನು ಬಹಳಷ್ಟು ಮಾತು ಹೆಚ್ಚಲಂದು ಇಷ್ಟೆಲ್ಲ ಸದ್ಭಕ್ತರು ಇಷ್ಟೆಲ್ಲ ಭಕ್ತರು ಆಗಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಸದ್ಗುರು ರೇವಣಸಿದ್ದೇಶ್ವರ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ. ಎಲ್ಲರಿಗೆ ಸಕಾಲಕ್ಕೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಎಲ್ಲ ರೀತಿಯ ಸಕಲ ಸಂಪತ್ತನ್ನು ಕೊಡಲಿ ಅಂತ ನನ್ನ 2 ಮಾತನ್ನು ಗುರುವಿನ ಪಾದೇಶ್ವರ ಕರ್ತೃಗಳಿಗೆ ನತಮಸ್ತಕ. ಎಲ್ಲ ಚೆನ್ನೂರಿನ ಸಮಸ್ತ ದೈವ ಬಾಂಧವರಲ್ಲೂ ಕೂಡ ನನ್ನ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಈ ಶಹಾಪುರ ತಾಲೂಕಿನ ಚೆನ್ನೂರು ಕೆ ಗ್ರಾಮದಲ್ಲಿ ವಾಗಿರ್ತಕ್ಕಂಥ ಈ ಊರಿನಲ್ಲಿ ಆರಾಧ್ಯ ದೇವನಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಇವರು ಮೂಲತಃ ಕುದುರೆ ಸಾಲುವಡಿಗೆ ಅಲ್ಲಿಂದ ಇಲ್ಲಿವರೆಗೆ ಹೆಂಗೆ ಬಂದರು ಅಂತ ಕೇಳಿದರೆ ಮಹಾತ್ಮರು ಒಂದೇ ಕಡೆಗೆ ಇರುವಂಗಿಲ್ಲ. ಎಲ್ಲ ಲೋಕ ಸಂಚಾರವನ್ನು ಮಾಡುತ್ತಾ ಕುದುರೆ ಸಾಲುವಡಿಗೆ ಅಲ್ಲಿ ಮಹಾದೇವಪ್ಪ ಮತ್ತೆ ಕುದುರೆ ಮೇಲೇ ಆ ಒಂದು ಹೇಳಿಕೆಯನ್ನು ಹೇಳುವಂಥ ಸಮಯದೊಳಗೆ ಆ ಕುದುರೆ ಸಾಲುವಡಿಗೆಯಿಂದ ಈ ಚೆನ್ನೂರಿಗೆ ಹೆಂಗೆ ಬಂದರು ಅಂತ ಕೇಳಿದ್ರೆ ಲೋಕ ಸಂಚಾರವನ್ನು ಮಾಡುತ್ತಾ ಇಲ್ಲಿಗೆ ಬಂದಾಗ ಇಲ್ಲಿ ಭಕ್ತರ ಒಂದು ಆಸೆ ಏನಿತ್ತು ಅಂತ ಕೇಳಿದಾಗ, ಯಪ್ಪ ಇಲ್ಲಿ ಬಂದಂಥ ಭಕ್ತರಿಗೆ ನೀವು ಇಲ್ಲಿ ಬೇಡದಂಥ ಭಕ್ತರಿಗೆ ಏನಾದರೂ ನೀವು ಆಶೀರ್ವಾದವನ್ನು ಮಾಡಬೇಕು. ಯಪ್ಪ ಇಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗೊಳ್ಳುವಂಥ ಸದ್ಭಕ್ತರಾದಾರ. ಯಪ್ಪ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ನಮ್ಮೂರೊಳಗೆ ನೆಲೆಸಿ ನಿಮ್ಮ ಈ ಒಂದು ಅದ್ಭುತವಾದಂಥ ಈ ಭಕ್ತರ ಈ ಎಲ್ಲ ಕಷ್ಟಗಳನ್ನು ಮತ್ತು ನಿವಾರಣವನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಅದ ಯಪ್ಪ ಗುರುವೇ. ಅದಕ್ಕೆ ಪಡ ಮಾಡಿದ್ರು, ಆಂಜನೇಯ ಪಡ ಮಾಡಿದ್ರು. ಇವತ್ತು 63ನೇ ಪುಣ್ಯತಿಥಿ ಅಂಗವಾಗಿ ಮತ್ತು ಕಳಸಾರೋಹಣ ಬಹಳ ದಿನದಿಂದ ಈ ಗೋಪುರ ನಿರ್ಮಾಣ ಆಗಿದ್ದಿಲ್ಲ. ನಿರ್ಮಾಣ ಮಾಡಿ ಎಲ್ಲ ದಾನಿಗಳು ಎಲ್ಲರೂ ಕೂಡಿ ಕೊಟ್ಟರ. ನಮ್ಮ ಸಾಹೇಬರನ್ನು 4 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇದನ್ನು ಮಾಡಿಸಿದ್ದಾರೆ. ಎಲ್ಲರೂ ಊರಿನ ಸುತ್ತಮುತ್ತ ಜನರು ಸಹಕಾರ ಕೊಟ್ಟರ. ಊರಿನ ಜನರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಇವತ್ತು ನೆರವೇರಲಿಕ್ಕೆ ಎಲ್ಲರೂ ಕಾರಣೀಭೂತರು. ಊರಿನವರೆಲ್ಲರೂ ಸುತ್ತಮುತ್ತಲ ಹಳ್ಳಿಯವರು
ಮತ್ತು ಈಗಿನ ಅರ್ಚಕರಾದ ಪ್ರಧಾನ ಅರ್ಚಕರಾದ ಗುರುಸ್ವಾಮಿ ಅವರು ಸಹ ಮುತರ್ಜಿ ವಹಿಸು. ಇವು ಮುತ್ತಂದು ಏನಂದ್ರೆ ನೀರಿಲ್ಲಾರದ ಜಾಗಕ್ಕೆ ನೀರು ತಂದು ಕೊಡೋದು, ನೀರು ಎಲ್ಲಿ ಬೀಳ್ತಾವ ಅನ್ನೋದು ಹೇಳ್ತಿದ್ರು, ಮತ್ತು ಮುಂದೆ ಹಾಗು ಹೋಗುಗಳನ್ನು ಹೇಳ್ತಿದ್ರು. ಇಷ್ಟೆಲ್ಲ ಇವ್ರದ್ದು ಇಲ್ಲಿ ನಮ್ಮ ಊರಿಗೆ ಬಂದು ಇಲ್ಲೇ ಲಿಂಗೈಕ್ಯರಾಗಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಿ ಇವತ್ತಿನ ತನಕ ಜೀವಂತ ಇದ್ದಾರಂತ ನಾವು ತಿಳ್ಕೊಂಡು ಇಲ್ಲಿ